ಇತ್ತೀಚೆಗೆ ನನ್ನ ಸ್ಕಿನ್ ಯಾಕೆ ತುಂಬ ಡಲ್ ಆಗಿ ಕಾಣಿಸ್ತಾ ಇತ್ತು. ಅದರಿಂದ ನಾನು ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ಮಾಡೋಣ ಅಂತ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು 1 ಸ್ಪೂನ್ ಆಗೋಷ್ಟು, 3 ಡ್ರಾಪ್ ಆಗೋಷ್ಟು ಜೇನುತುಪ್ಪ, ಪ್ಯೂರ್ ಜೇನುತುಪ್ಪ, ನಿಮ್ಮಲ್ಲಿ ಜೇನುತುಪ್ಪ ಇಲ್ಲಾಂದರೆ ಸಕ್ಕರೆ ಸೇರಿಸ್ಕೋಬೋದು. ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಕಾಫಿ ಪೌಡರು, ಬ್ರೂ ಅಥವಾ ಸನ್ರೈಸ್ ಯಾವುದಾದ್ರು ಸೇರಿಸ್ಕೋಬೋದು. 1 ಸ್ಪೂನ್ ಆಗೋಷ್ಟು ನಿಂಬೆ ರಸ, 1 ಸ್ಪೂನ್ ಆಗೋಷ್ಟು ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲು ಮುಖ ಚೆನ್ನಾಗಿ ತೊಳ್ಕೊಂಡು ನಂತರ ಇದನ್ನು ಫೇಸ್ ಪ್ಯಾಕ್ ಮಾಡ್ಕೋಬೇಕು. ಮುಖನ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದಾದ ನಂತರ ಮುಖಕ್ಕೆ ಹಚ್ಕೋಬೇಕು. ಯಾವುದೇ ಕಾರಣಕ್ಕೂ ಮುಖಕ್ಕೆ ಹಚ್ಚುವಾಗ ಜಾಸ್ತಿ ಸ್ಕ್ರಬ್ ಮಾಡ್ಬೋದು ಮತ್ತು ಟೈಟಾಗಿ ಇಟ್ಕೊಂಡಿರುತ್ತೆ, ಮಾತಾಡಲೂಬಾರ್ದು. ಆಗ ಸ್ಕಿನ್ ಎಲ್ಲ ಲೂಸ್ ಆಗಿಬಿಡುತ್ತೆ, ಅಜ್ಜಿ ಥರ ಸ್ಕಿನ್ ಆಗಿಬಿಡುತ್ತೆ. ಅದರಿಂದ ಮುಖಕ್ಕೆ ಹಚ್ಕೋಬೇಕು. ಎಲ್ಲೆಲ್ಲಿ ಡಾರ್ಕ್ ಸ್ಪಾಟು, ಡಾರ್ಕು ನೆಕ್ ಕೆಳಗೆ ಎಲ್ಲನೂ ಅಪ್ಲೈ ಮಾಡ್ಕೋಬೇಕು. ಕಣ್ಣು ಕೆಳಗಡೆಲ್ಲ ಜಾಸ್ತಿ ಉಜ್ಜಬಾರ್ದು, ಯಾಕಂದರೆ ಅದು ಸ್ಮೂತ್ ಪ್ಲೇಸ್ ಆಗಿರುತ್ತೆ. ಅದರಿಂದ ಮುಖಕ್ಕೆ ಮತ್ತು ನೆಕ್ ಕೆಳಗೆ ಎಲ್ಲ ಚೆನ್ನಾಗಿ ಹಚ್ಕೊಂಡಿದ್ದಾದ ನಂತರ ಮಿನಿಮಮ್ 10 ರಿಂದ 15 ನಿಮಿಷ ಬಿಟ್ಟು ನಂತರ ಇದನ್ನು ಮುಖ ತೊಳ್ಕೊಬೇಕು. ತಣ್ಣೀರಲ್ಲಿ ತೊಳಿಬೇಕು. ಸ್ನಾನ ಮಾಡೋಕ್ಕೆ ಹೋದಾಗ ಅಥವಾ ಬಿಸಿನೀರಲ್ಲೆಲ್ಲ ತೊಳೆಯೋಕೆ ಹೋಗ್ಬಾರ್ದು, ತಣ್ಣೀರಲ್ಲೇ ತೊಳಿಬೇಕು. ಈ ಫೇಸ್ ಪ್ಯಾಕು ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಸಡನ್ನಾಗಿ ನಾವು ಫಂಕ್ಷನ್ಗೆಲ್ಲ ಹೋದಾಗ, ಪಾರ್ಟಿಗೆ ಹೋದಾಗ ಎಲ್ಲನೂ ಫೇಶಿಯಲ್ ಮಾಡ್ಸೋಕ್ಕೆ ಹೊರಗಡೆ ಹೋಗೋಕ್ಕಾಗಲ್ಲಲ್ವ. ಅದರಿಂದ ಇನ್ಸ್ಟೆಂಟಾಗಿ ಗ್ಲೋ ಬರಬೇಕು ಅಂದರೆ ಈ ಹೋಮ್ ರೆಮಿಡಿ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ನಾನು 10 ನಿಮಿಷ ಆದಮೇಲೆ ಸ್ನಾನ ಮಾಡ್ಕೊಂಡಿದ್ದಾದಮೇಲೆ ನಾನು ತಣ್ಣೀರಲ್ಲೇ ವಾಶ್ ಮಾಡಿದ್ದೀನಿ. ನೀವು ಸಹ ಟ್ರೈ ಮಾಡಿ. ಥ್ಯಾಂಕ್ ಯು.